ಈ ಗುಡ್ಡದ ಮೇಲೊಬ್ಬ ಪೆದ್ದ ನಿಂತ್ಕೊಂಡು ಈ ಜಾಗವನ್ನ ಗುಡ್ಡವನ್ನಾಗಿ ಮಾಡಬೇಡಿ ಅಂತ ಊರಿನ ಜನರಿಗೆಲ್ಲ ಕರೆ ಕೊಡ್ತಾ ಇದ್ನಂತೆ. ಆ ರೀತಿಯಾಗಿ ಆಗೋಯ್ತಪ್ಪ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಉದ್ದೇಶಿಸಿ ತಮ್ಮ ಭಾಷಣದ ಮೂಲಕವಾಗಿ ತಮ್ಮ ಕಾರ್ಯಕರ್ತರಿಗೆಲ್ಲ ಕರೆ ಕೊಟ್ಟಿದ್ದು. ಸಿದ್ದರಾಮಯ್ಯನವರು ತಮ್ಮ ಕಾರ್ಯಕರ್ತರಿಗೆಲ್ಲ ಕರೆ ಕೊಡ್ತಾರೆ. ಏನಂತ ಕರೆ ಕೊಡ್ತಾರೆ ತಮ್ಮ ಭಾಷಣದ ಮೂಲಕವಾಗಿ? ಈ ಬಿಜೆಪಿಗರು ಕೋಮುವಾದಿಗಳು, ಸಂವಿಧಾನ ವಿರೋಧಿಗಳು, ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ಕೊಂಡಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಅಲ್ಲ, ನಾವು ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಖಂಡಿತ ಬಿಡೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನೀವುಗಳು ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಬಿಡೋದಕ್ಕೆ ಹೋಗ್ಬಾರ್ದು ಅಂತ ತಮ್ಮ ಭಾಷಣದ ಮೂಲಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಕರೆಯನ್ನ ನೀಡ್ತಾರೆ. ಅಲ್ಲ ಸ್ವಾಮಿ, ಭಾರತ ಹಿಂದೂ ರಾಷ್ಟ್ರ ಅಲ್ಲ ಅಂತ ಹೇಳೋದಕ್ಕೆ ನೀವ್ಯಾರು? ಭಾರತವನ್ನ ಯಾಕೆ ಹಿಂದೂ ರಾಷ್ಟ್ರ ಅಂತ ಘೋಷಣೆಯನ್ನ ಮಾಡಬೇಕು? ಭಾರತ ಒಂದು ಅಪ್ಪಟ ಹಿಂದೂ ರಾಷ್ಟ್ರನೇ. ದೇಶ ವಿಭಜನೆಯಾದದ್ದು ಧರ್ಮ ಮತ್ತು ಮತದ ಆಧಾರದ ಮೇಲೆ. ಪಾಕಿಸ್ತಾನದಲ್ಲಿ ಬಹುಸಂಖ್ಯಾತರಾಗಿರುವಂತವರು ಮುಸಲ್ಮಾನರು, ಹಾಗಾಗಿ ಪಾಕಿಸ್ತಾನವನ್ನ ಮುಸ್ಲಿಂ ಕಂಟ್ರಿ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿ ಬಹುಸಂಖ್ಯಾತರಾಗಿರುವಂತವರು ಯಾರು? ಭಾರತದಲ್ಲಿ ಬಹುಸಂಖ್ಯಾತರಾಗಿರುವಂತವರು ಹಿಂದೂಗಳು. ಹಾಗಾಗಿ ಭಾರತವನ್ನ ಹಿಂದೂ ರಾಷ್ಟ್ರ ಅಂತಾನೆ ಗುರುತಿಸುವಂತಹದ್ದು. ಹಾಗಾಗೇನೆ ಹಿಂದೂಸ್ತಾನ ಅಂತ ಕರೆಯುವಂತಹದ್ದು. ನೀವು ಹಾಗೆ ನಿಮ್ಮ ಪಕ್ಷದ ರಾಜಕಾರಣಿಗಳು ಇದೇ ರೀತಿಯಾಗಿ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಟು ಈಗ ಒಂದು 3-4 ರಾಜ್ಯಕ್ಕೆ ಬಂದು ಕುತ್ಕೊಂಡಿದ್ದೀರಾ. 3-4 ರಾಜ್ಯದಲ್ಲಿ ಉಸಿರಾಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಿಮಗೆ ವೈಯಕ್ತಿಕವಾದಂತಹ ದ್ವೇಷ ಇದ್ರೆ ಬೇರೆ ರೀತಿಯಾಗಿ ತೀರಿಸ್ಕೊಳ್ಳಿ. ಈ ರೀತಿಯಾದಂತಹ ಹೇಳಿಕೆಗಳನ್ನೆಲ್ಲ ಭಾಷಣದಲ್ಲಿ ಕೊಟ್ಟು ತೀರ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲೇ ತೆಗೆದುಕೊಳ್ಳಿ. ಕದಂಬರಿಂದ ಹಿಡಿದು ಕನ್ನಡ ನಾಡಿನ ರಾಜರುಗಳೆಲ್ಲ ಹಿಂದೂಗಳೇ ಆಗಿದ್ರು. ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ವಿಜಯನಗರದ ಚಕ್ರವರ್ತಿಗಳಾಗಿರ್ಬೋದು, ಮೈಸೂರಿನ ಒಡೆಯರಾಗಿರ್ಬೋದು, ಬೆಂಗಳೂರನ್ನ ನಿರ್ಮಿಸಿದಂತಹ ಕೆಂಪೇಗೌಡರಾಗಿರ್ಬೋದು, ಮದಕರಿ ನಾಯಕರಾಗಿರ್ಬೋದು, ಇವರೆಲ್ಲ ಹಿಂದೂಗಳೇನೆ ತಾನೆ. ಅಷ್ಟೆಲ್ಲ ಯಾಕೆ ಸ್ವಾಮಿ, ಅಷ್ಟೊಂದೆಲ್ಲ ದೂರ ಯಾಕೆ ಹೋಗ್ತೀರಾ? ನಿಮ್ಮ ಬಳಿಗೆ ಬರ್ತೀನಿ. ನಮ್ಮ ಕನಕದಾಸರು, ನನ್ನ ಶ್ರೀಕೃಷ್ಣನ ಆರಾಧಕರು, ಕನಕದಾಸರು ಯಾರು ಸ್ವಾಮಿ? ಕನಕದಾಸರು ಸಹ ಅಪ್ಪಟ ಹಿಂದೂನೇ ತಾನೆ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಮಗನ ಮದುವೆನ ಯಾವ ಪದ್ಧತಿಯ ಮುಖಾಂತರವಾಗಿ ಮಾಡಿದ್ದು? ತೇಜಸ್ವಿಯವರ ಮದುವೆಯಲ್ಲಿ ಪ್ರಭು ಶ್ರೀರಾಮ ಭಾವಚಿತ್ರ, ಹಾಗೆ ಸೀತಾಮಾತೆಯ ಭಾವಚಿತ್ರ ಇತ್ತು. ರಾಮಕೃಷ್ಣ ಪರಮಹಂಸವರ ಭಾವಚಿತ್ರದ ಮುಂದೆ ಮದುವೆ ಆದಂತಹದ್ದು. ನನ್ಗೆ ಇನ್ನೂ ನಮ್ಮ ದೇಶದಲ್ಲಿ ಒಂದೂ ಸಹ ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಯಾವೊಬ್ಬ ಮುಸಲ್ಮಾನ ರಾಜಕಾರಣಿ ಮುಸಲ್ಮಾನರ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡೋದಿಲ್ಲ, ಭಾಷಣಗಳನ್ನು ಮಾಡೋದಿಲ್ಲ. ಯಾವೊಬ್ಬ ಕ್ರೈಸ್ತ ರಾಜಕಾರಣಿನೂ ಸಹ ಕ್ರೈಸ್ತರ ವಿರುದ್ಧವಾಗಿ ಭಾಷಣಗಳನ್ನು ಮಾಡೋದಿಲ್ಲ. ಹಿಂದೂ ಧರ್ಮದಲ್ಲೇ ಹುಟ್ಟಿ, ಹಿಂದೂ ಧರ್ಮದಲ್ಲೇ ಏನದು ಒಳಗಡೆ ಇರುವಂತಹ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನ ಪಡ್ಕೊಂಡು, ಸರ್ಕಾರಿ ದಾಖಲೆಗಳಲ್ಲಿ ಹಿಂದೂ ಅಂತ ಬರ್ಕೊಂಡು, ಕೊನೆಗೆ ವೇದಿಕೆಯ ಮೇಲೆ ನಿಂತ್ಕೊಂಡು ಹಿಂದೂಗಳ ವಿರುದ್ಧವಾಗಿಯೇ ಭಾಷಣಗಳನ್ನ ಮಾಡ್ತಾರೆ. ನನಗೆ ಈ ರಾಜಕಾರಣಿಗಳ ಮೇಲೆ ಯಾವುದೇ ರೀತಿಯಾದಂತಹ ಕೋಪ ಇಲ್ಲ. ರಾಜಕಾರಣಿಗಳು ಈ ರೀತಿಯಾಗಿ ಹಿಂದೂ ವಿರೋಧಿ ಭಾಷಣಗಳನ್ನ ಮಾಡೋದೇ ತಮ್ಮ ವೋಟ್ ಬ್ಯಾಂಕ್ಗಾಗಿ, ತಮ್ಮ ಓಟನ್ನ ಭದ್ರ ಮಾಡ್ಕೊಳ್ಳೋದಕ್ಕಾಗಿ. ಅವರು ತಮ್ಮ ರಾಜಕೀಯವನ್ನ ಮಾಡ್ತಾರೆ, ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಭಾಷಣಗಳನ್ನ ಮಾಡ್ತಾರೆ. ಇಂತಹ ಹಿಂದೂ ವಿರೋಧಿ ಹೇಳಿಕೆಗಳು ಕೊಟ್ಟಾಗ ಅಲ್ಲಿ ಕೂತಿರೋಂಥವ್ರು, ಅದನ್ನ ಕೇಳಿಸ್ಕೊಳ್ಳೋಂಥವ್ರು ಅದಕ್ಕೂ ಚಪ್ಪಾಳೆ ಹೊಡೆದು ಶಿಳ್ಳೆ ಹೊಡಿತಿರಲ್ರು, ನೀವಿನ್ನಂತಹ ಗತಿಗೆಟ್ಟವ್ರು. ಅಯ್ಯೋ, ನಿಮಗೆಲ್ಲ ಕಾಶ್ಮೀರದಲ್ಲಿ ಆದಂತಹ ಪರಿಸ್ಥಿತಿ ಆಗಬೇಕು, ಕೇರಳದ ಕೆಲವೊಂದಷ್ಟು ಭಾಗದಲ್ಲಿ ಆದಂತಹ ಪರಿಸ್ಥಿತಿಗಳು ಬರಬೇಕು, ನಿಮ್ಮ ಮನೆಗಳಿಂದ ಒದ್ದು ಓಡಿಸುವಂತಹ ಪರಿಸ್ಥಿತಿ ಬರುತ್ತಲ್ಲ, ಆಗ ಅರ್ಥವಾಗುತ್ತೆ. ಸುಮ್ಮನೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಇವತ್ತು ಯಾರು ಶಿಲ್ಲೆ ಹೊಡಿತಿದ್ದೀರಾ, ಯಾರು ಚಪ್ಪಾಳೆ ತರ್ತಿದ್ದೀರಾ? ನಿಮ್ಮಂಥವ್ರೇನೆ ಲಾಹೋರಲ್ಲಿ ಇದ್ದಿದ್ದು. ಲಾಹೋರಲ್ಲಿ ನನ್ನಂತಹ ಒಬ್ಬ ಬುದ್ಧಿವಂತ ಕರೆ ಕೊಟ್ಟನಂತೆ, ನಿಮ್ಮ ಮೇಲೆ ದಾಳಿ ಆಗುತ್ತೆ, ಇಲ್ಲಿಂದ ಜೀವ ಉಳಿಸ್ಕೊಳ್ಳಿ ಅಂತ. ಆಗ ಲಾಹೋರ್ನಲ್ಲಿ ಇದ್ದಂತಹ ಎಲ್ಲ ಜನರು ಹೇಳಿದ್ರಂತೆ, ಅಯ್ಯೋ ಇಲ್ಲ, ಇವರೆಲ್ಲ ನಮ್ಮ ಜೊತೆನಲ್ಲೇ ಬೆಳೆದಂಥವ್ರು, ನಮ್ಮ ಜೊತೆಲಿ ಹುಟ್ಟು ಬೆಳೆದವರು ಅಂತ. ದೇಶ ವಿಭಜನೆ ಆದಾಗ ಅವ್ರ ಮನೆ ಹೆಣ್ಣು ಬಿಡ್ಲಿಲ್ಲ, ಅವ್ರ ಆಸ್ತಿ ಪಾಸ್ತಿಗಳನ್ನು ಬಿಡ್ಲಿಲ್ಲ, ಒದ್ದು ಹೊರ ಹಾಕಿದ್ರು. ಜೊತೆಲಿ ಹುಟ್ಟು ಬೆಳೆದವ್ರು ತಾನೆ, ಯಾಕೆ ಒದ್ದು ಹೊರ ಹಾಕಿದ್ರು? ನನ್ನಂತಹ ಬುದ್ಧಿವಂತನೇ ಕಾಶ್ಮೀರದಲ್ಲೂ ಸಹ ಬುದ್ಧಿ ಮಾತುಗಳೇ ಹೇಳ್ತಿದ್ದಂತೆ, ನಿಮ್ಮ ಮೇಲೆ ದಾಳಿ ನಡೆಯುತ್ತೆ, ಎಚ್ಚರದಿಂದಿರಿ ಅಂತ. ಇವರೆಲ್ಲ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಜೊತೆನೆ ಹುಟ್ಟು ಬೆಳೆದವರು, ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಏನೂ ಆಗೋದಿಲ್ಲ, ಇವ್ರು ನಮ್ಮನ್ನೆಲ್ಲ ಯಾಕೆ ಒದ್ದೋಡಿಸ್ತಾರೆ ಅಂತಿದ್ರಂತೆ. ಅದೊಂದು ದಿನ ಬಂತು, ಹೆಂಡತಿ ಮಕ್ಕಳನ್ನ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಬಿಟ್ಬಿಟ್ಟು, ಕಾಶ್ಮೀರವನ್ನ ಬಿಟ್ಬಿಟ್ಟು ಬೇರೆ ಕಡೆಗೆ ಅನಾಥರಾಗಿ ತಮ್ಮ ನೆಲವನ್ನ ಕಳ್ಕೊಂಡು ಬೇವರ್ಸಿಗಳ ರೀತಿಯಾಗಿ ದೆಹಲಿಯ ಕೆಲವೊಂದಷ್ಟು ಭಾಗಗಳಲ್ಲಿ ಬಂದು ಬದುಕೋ ಪರಿಸ್ಥಿತಿ ಬಂದ್ಬಿಡ್ತು. ಯಾಕೆ ಬಂತು ಅಂತಹ ಪರಿಸ್ಥಿತಿ?
ಇವತ್ತು ನೋಡ್ತಾ ಇದ್ದೀರಾ ಬಾಂಗ್ಲಾದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಹೊಡೆದು ಬಡ್ದು ಸಾಯಿಸ್ತಿದ್ದಾರೆ. ಚಿಲ್ಲೆ ಹೊಡಿತವೆ, ಅಯ್ಯೋ ಚಪ್ಪಾಳೆ ತಡ್ತವೆ. 500 ರೂಪಾಯಿ ಕೊಟ್ಬಿಟ್ರೆ ಮನೇಲಿರೋ ಸ್ವಂತ ಮಗಳನ್ನು ಮಾರ್ಬಿಡ್ತೀರಲ್ವಾ ನೀವುಗಳು. ಶೋ, ನಿಮ್ಮಂತವ್ರಿಗೆ ಅದೆಷ್ಟು ಹೇಳಿದ್ರು ವ್ಯರ್ಥ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.